ಆ ಊರಿನ ಜನಕ್ಕೆ ಮನೆಯಲ್ಲಿ ಇರೋಕ್ಕೂ ಭಯ ಅಂತೆ, ಮನೆ ಬಿಟ್ಟು ಹೊರಗಡೆ ಬರೋದಕ್ಕೂ ಭಯ. ಕಾರಣ ಮನೆ ಬಿಟ್ಟು ಹೊರಗಡೆ ಬಂದ್ರು, ಮನೆಯಲ್ಲಿದ್ರು ಯಾವಾಗ ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ಆತಂಕ ಆ ಊರಿನ ಜನರನ್ನ ಕಾಡ್ತಾ ಇದೆಯಂತೆ. ಹಾಗಾದ್ರೆ ಆ ಊರಿನ ಜನರಿಗೆ ಎದುರಾಗಿರುವಂಥ ಸಮಸ್ಯೆ ಏನು, ಯಾರು ಅಟ್ಯಾಕ್ ಮಾಡ್ತಾರೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಹಿಂಡು ಹಿಂಡಾಗಿ ಕಾಣ್ತಿರೋ ಮಂಗಗಳು, ಬೀದಿಯಲ್ಲಿ ರಾಜರೋಷವಾಗಿ ಓಡಾಡ್ತಿರೋ ಶ್ವಾನಗಳು, ಮಂಗ ಶ್ವಾನದ ಭಯದಿಂದ ಮನೆಯಲ್ಲೇ ಕುಳಿತುಕೊಂಡಿರೋ ಜನ. ಈ ಎಲ್ಲ ದೃಶ್ಯ ಕಂಡು ಬಂದದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮದಲ್ಲಿ. ಹೌದು, ಕುಂದೂರು ಗ್ರಾಮದಲ್ಲಿ ನೂರಾರು ಮಂಗಗಳು, ಮುಷ್ಯಗಳು ಬೀಡು ಬಿಟ್ಟಿದ್ದು ಗ್ರಾಮದ ಮಕ್ಕಳು, ಮಹಿಳೆಯರು, ವೃದ್ಧರ ಮೇಲೆ ದಾಳಿ ನಡೆಸಿ ಗಂಭೀರ ಗಾಯಗೊಳಿಸ್ತಾ ಇವೆ. ಮನೆಯೊಳಗೆ ಗಾಳಿ ಬೆಳಕು ಬರಲಿ ಅಂತ ಕಿಟಕಿ ಬಾಗಿಲು ತೆರೆದ್ರೆ ಸಾಕು, ಈ ಮಂಗಗಳು ಕ್ಷಣ ಮಾತ್ರದಲ್ಲೇ ಮನೆಯೊಳಗೆ ನುಗ್ಗಿ ಮನುಷ್ಯರ ಮೇಲೆ ದಾಳಿ ನಡೆಸ್ತಾ ಇವೆ. ಅಷ್ಟೇ ಅಲ್ಲ, ಅಡಿಗೆ ಮನೆಗೂ ನುಗ್ಗಿ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಹೋಗ್ತಿವೆ. ಹಿನ್ನೆಲೆ ಗ್ರಾಮದಲ್ಲಿ ಉಳಿದ ಮಕ್ಕಳು ಮನೆ ಬಿಟ್ಟು ಹೊರಬರೋದಕ್ಕೆ ಹೆದರುತ್ತಾ ಇದ್ದಾರೆ. ಇಲ್ಲಿ ನಮ್ಮ ಊರಿನಲ್ಲಿ ವಿಷದ ಕಾಟ ಭಾಳ ಆಗಿದೆ. ಇಲ್ಲಿ ಒಂದು ಮೊನ್ನೆ 15 ದಿವಸದ ಒಳಗೆ ಒಂದು ಘಟನೆ ಆಗಿತ್ತು. ಈಗ ಮೊನ್ನೆ 7ನೇ ತಾರೀಕಿಗೆ ಒಂದು ಘಟನೆ ಆಗಿದೆ. ಪ್ಯಾರಿಬೋ ಅಂತ ಅವ್ರಿಗೆ ಕಡ್ದಿದೆ, ಕೈಗೆ ಕಾಲಿಗೆ. ಈಗ 3 ದಿವಸದಿಂದ ಅವ್ರಿಗೆ ಆಸ್ಪತ್ರೆಗೆ ಅಡ್ಡಾಡಿಸ್ತಾ ಇದ್ದಾರೆ. ಪಂಚಾಯತಿಗೆ ಲೆಟ್ರ್ ಕೊಟ್ಟಿದ್ದೀವಿ, ಹಿಡಿಸ್ತೇನಂತ. ಅವ್ರು ಇನ್ನೂ ಹಿಡಿಸ್ತಾ ಇಲ್ಲ. ಆ ಸಮಸ್ಯೆ ಭಾಳ, ನಾಯಿ ಸಮಸ್ಯೆ ಇತ್ತು, ನಾಯಿ ಸಮಸ್ಯೆ 2 ದಿವಸದಿಂದ ಹಿಡಿದಾರೆ. ಈ ಮಂಗದ ಕಾಟ ಒಂದು, ಇದು ಮುಷ್ಯದ ಕಾಟ ಒಂದು ಭಾಳ ಆಗಿದೆ ನಮ್ಮೂರಲ್ಲಿ. ಕುಂದೂರು ಗ್ರಾಮದಲ್ಲಿ ಮುಷ್ಯ, ಮಂಗ, ನಾಯಿಗಳ ಕಾಟದಿಂದ ಮಕ್ಕಳು ಶಾಲೆಗಳಿಗೆ ಹೋಗಲು ಹೆದರ್ತಾ ಇದ್ದಾರೆ. ಒಂದು ವೇಳೆ ಶಾಲೆ ಹೋಗಲೇಬೇಕು ಅಂದ್ರೆ ಪೋಷಕರು ಮಕ್ಕಳನ್ನ ಎಚ್ಚರಿಕೆಯಿಂದ ಶಾಲೆಗೆ ಹೋಗಿ ಬಿಟ್ಟು ಬರಬೇಕು. ಇಲ್ಲವಾದ್ರೆ ಈ ಪ್ರಾಣಿಗಳಿಂದ ಮಕ್ಕಳ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ. ಏನೋ ಈ ಘಟನೆಯಿಂದ ಎಚ್ಚೆತ್ತುಕೊಂಡ ಕುಂದೂರು ಗ್ರಾಮ ಪಂಚಾಯಿತಿ ತುರ್ತು ಸಭೆ ಕರೆದು ಮುಷ್ಯ, ಮಂಗಗಳನ್ನ ಹಿಡಿಯಲು ಕೊಪ್ಪಳದಿಂದ ಒಂದು ಟೀಮ್ ಕರೆಸಿರುವ ಅಭಯ ನೀಡಿದ್ದಾರೆ. ಈಗಾಗಲೇ ಶ್ವಾನಗಳನ್ನ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡಿದ್ರು. ಮತ್ತೆ ನಾಯಿಗಳ ಭಯ ಮಾತ್ರ ಜನರಲ್ಲಿ ಹೋಗಿಲ್ಲ. ಒಟ್ಟಾರೆ ಕುಂದೂರು ಗ್ರಾಮದಲ್ಲಿ ಜನ ಭಯದಿಂದಲೇ ಜೀವನ ನಡೆಸ್ತಾ ಇದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು ಶೀಘ್ರದಲ್ಲೇ ಕ್ರಮ ಜರುಗಿಸಿ ಜನರಿಗೆ ನೆಮ್ಮದಿ ನೀಡಲಿ ಅನ್ನೋದೇ ನಮ್ಮ ಆಶಯ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.